ನನ್ನ ಹೆಸರು BC ಮಲ್ಲೇಶಪ್ಪ ಅಂತೇಳಿ. ನಾನು ಬೇಸಿಕಲಿ ಚಿಕ್ಕಮಗಳೂರು ಡಿಸ್ಟಿಕನ್ನು, ಈಗ ಯಡಿಯೂರಿನಲ್ಲಿದ್ದೀನಿ. ನನಗೆ 2023 ನವಂಬರ್ನಲ್ಲಿ ಸ್ವಲ್ಪ ಕಾಲ್ ಸಿಂಟಮ್ಸಲ್ಲಿ ಕಾಲ್ ಸ್ವೆಲ್ಲಿಂಗ್ ಬರ್ತದೆ. ನನಗೆ ಸ್ವೆಲ್ಲಿಂಗ್ ಬಂದಾಗ ಏನು ಅಂತ ಗೊತ್ತಾಗಲ್ಲ. ಅದಕ್ಕೆ ನಮ್ಮ ವೈಫ್ ಇದ್ದರು, ಯಾಕೋ ಕಾಲು ಊದ್ಕೊಂತಿದೆ, ಸ್ವಲ್ಪ ಸ್ವೆಲ್ಲಿಂಗ್ ಇದೆ, ನೋಡಿ ಹಾಸ್ಪಿಟ್ಲಿಗೆ ತೋರಿಸಿ ಅಂತ ಹೇಳ್ತಾರೆ. ಆಗ ನಾನು ಆರ್ಥೋಪೆಡಿಷನ್ಗೆ ಒಬ್ಬರಿಗೆ ತೋರಿಸ್ತೀನಿ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ, ಯಾಕೋ ಸ್ವಲ್ಪ ಟಯರ್ಡ್ನೆಸ್ಸಿಂದ ಬಂದಿರ್ಬೋದು ಅಂತ ಹೇಳ್ತಾರೆ. ನನಗೆ ಆಗ ಸ್ಯಾಟಿಸ್ಫೈ ಆಗಲ್ಲ. ನಾನು ಅವಾಗ ಏನು ಮಾಡ್ತೀನಿ, ಬೇರೆ ಒಬ್ಬರನ್ನ ಕನ್ಸಲ್ಟ್ ಮಾಡ್ತೀನಿ. ಏನಕ್ಕೆ ಈ ಥರ ಆಗ್ತಿದೆ ಅಂತ ಕೇಳಿದಾಗ ಅವರು ಒಬ್ಬರು ಗ್ಯಾಸ್ಟ್ರಾಲಜಿಸ್ಟ್ನ ಡಾಕ್ಟರ್ ಉಮೇಶ್ ಜಾಲಿಯಾಳ್ ಅಂತ ಹೇಳ್ಬಿಟ್ಟು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಡಾಕ್ಟರ್ ಉಮೇಶ್ ಅವರು ಎಲ್ಲ ಚೆಕ್ ಮಾಡಿಸಿ, ಇಲ್ಲ ನಿಮಗೆ ಲಿವರ್ ಸಿರಾಸಿಸ್ ಆಗಿದೆ ಅಂತೇಳಿ ಹೇಳಿದರು. ನನಗೆ ಸಡನ್ ಶಾಕ್ ಆಯಿತು. ಫೈನಲ್ ಸ್ಟೇಜ್ ಅಂತೇಳಿ ನನಗೆ ಅವಾಗ ಗೊತ್ತಾಯಿತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ತುಂಬ ನೋವಾಯಿತು, ತುಂಬ ಫೀಲಿಂಗ್ ಎಲ್ಲ ಹೋಗ್ಬಿಟ್ಟೆ. ಆಮೇಲೆ ಡಾಕ್ಟರ್ ಉಮೇಶ್ ಅವರು ಡಾಕ್ಟರ್ ಗೌತಮ್ ಕುಮಾರ್ ಅಂತ ಹೇಳ್ಬಿಟ್ಟು ಸ್ಪರ್ಶ ಹಾಸ್ಪಿಟಲಲ್ಲಿ ಒಬ್ರು ಇದ್ದಾರೆ, ಅವ್ರಿಗೆ ಹೋಗಿ ತೋರಿಸಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದರು. ಆಗ ನಾನು ಗೂಗಲ್ ಸರ್ಚ್ ಮಾಡಿದೆ, ಡಾಕ್ಟರ್ ಗೌತಮ್ ಕುಮಾರ್ ಬಗ್ಗೆ, ಸ್ಪರ್ಶ ಹಾಸ್ಪಿಟಲ್ ಬಗ್ಗೆ ಗೂಗಲಲ್ಲಿ ರೇಟಿಂಗ್ಸ್ ನೋಡಿದೆ. ಆಗ ನನಗೆ ತುಂಬ ಸ್ಯಾಟಿಸ್ಫೈ ಆಯಿತು. ಡಾಕ್ಟರ್ ಗೌತಮ್ ಬಗ್ಗೆ ಅವರ ರಿವ್ಯೂ ನೋಡಿದಾಗ ಬಹಳ ಖುಷಿಯಾಗಿ ಗೌತಮ್ನವನ ಸ್ಪರ್ಶ ಹಾಸ್ಪಿಟಲ್ ಬಂದು ಮೀಟ್ ಆದೆ. ಅವರು ಎಲ್ಲ ಚೆಕಪ್ ಎಲ್ಲ ಮಾಡಿಸಿ ಎಲ್ಲ ಇದೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಚೆಕ್ ಮಾಡಿ ಹೇಳಿದರು, ಇಲ್ಲ ಸರ್ಜರಿ ಮಾಡಬೇಕು, ಇದು ಜಾಸ್ತಿ ಸಹ ವೆಯ್ಟ್ ಮಾಡಬೇಡಿ, ರೀಪ್ಲಾಂಟೇಷನ್ ಆಗಬೇಕು ನಿಮ್ಗೆ ಲಿವರು ಅಂತ ಹೇಳಿದರು. ಆಗ ನಾನು ಬೇರೆ ದಾರಿ ಇಲ್ದೇ ನಾನು ಆಪರೇಷನ್ಗೆ ಒಪ್ಕೊಂಡು 2025 ಸೆಪ್ಟೆಂಬರ್ನಲ್ಲಿ 17ನೇ ತಾರೀಕು ನನಗೆ ಆಪರೇಷನ್ ಮಾಡಿದರು. ಆಪರೇಷನ್ ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು ಅಂತೇಳಿ ಹೇಳಿದರು. Maleshappa patient, he is a 40-year-old gentleman. He came with very bad liver failure to us. Initially we put him in disease donor list, the government list, in order to get an organ from people who had died with the road traffic accident. He was waitlisted in that list, but unfortunately he became very sick. He had terrible infection in his belly. His umbilical hernia, which was a part of the bowel, came out through his umbilicus and that got ruptured and that got infected. So we kept him in ICU for 2-3 days, gave him antibiotics, and then we didn't have much option to wait. If he had waited for longer time, he wouldn't have survived. Fortunately, Divya, his wife, was a compatible donor. So we asked her if she is willing to donate part of her liver. We usually take around 60-70% of the liver from the donor, and the donor liver, the remnant which remains with the donor, 30-40% is enough, and it grows back to 100, almost 100% in 3 months time. Now usually the donor surgery is very safe. We have enough and more evidence that if we choose our donor properly, chances of complication and untoward events are very low with living donor patients. ನನಗೆ ಡೊನೇಟ್ ಮಾಡಿದವರು ನನ್ನ ವೈಫು. ಸಡನ್ನಾಗಿ ಡೊನೇಟ್ ಮಾಡಬೇಕು ಅಂತ ನಾನು ಅಂದಾಗ ಯಾರು ಕೂಡ ಅಡ್ಜಸ್ಟ್ ಆಗಲಿಲ್ಲ ಡೊನೇಟರ್ ಬೇರೆಯವರು. ಆಗ ನನ್ನ ವೈಫೇ ಡಿಸಿಷನ್ ತೊಗೊಂಡು ನಾನೇ ಡೊನೇಟ್ ಮಾಡ್ತೀನಿ ಬಿಟ್ಟು ಅದು ಅಡ್ಜಸ್ಟ್ ಆಯಿತು. ಅವಳು ಲಿವರು ನನಗೆ ಡೊನೇಟ್ ಮಾಡಿದ್ರಿಂದ ನಾನು ಇವತ್ತು ಜೀವನದಲ್ಲಿ ಬದುಕಿ ಮತ್ತೆ ನಿಮ್ಮ ಎದುರುಗಡೆ ಮಾತಾಡ್ತಾ ಇದ್ದೀನಿ. ನಾವು ಸ್ಪರ್ಶ ಹಾಸ್ಪಿಟ್ಲಿಗೆ ಬಂದು ಟ್ರಾನ್ಸ್ಪ್ಲಾಂಟೇಷನ್ ಪ್ರೋಸೆಸ್ ಎಲ್ಲ ಆದಮೇಲೆ ನಾವು ಜೀವ ಸಾರ್ಥಕತೆಯಲ್ಲಿ ಲಿವರ್ ಕೆಡವರಿಗೋಸ್ಕರ ನಾವು ರಿಜಿಸ್ಟರ್ ಮಾಡಿಸಿದ್ವಿ. 6 monthsವರೆಗೂ ನಾವು ವೆಯ್ಟ್ ಮಾಡಿದ್ವಿ. ಬಟ್ ಆದ್ರೂ ನಮಗೆ ಲಿವರ್ ಯಾವುದು ಅಡ್ಜಸ್ಟ್ ಆಗಲಿಲ್ಲ. ಇವ್ರ ಬ್ಲಡ್ ಗ್ರೂಪಿಗೆ ಮ್ಯಾಚ್ ಆಗೋದು ಸಿಗಲಿಲ್ಲ. ಆಮೇಲೆ ಲಾಸ್ಟಿಗೆ ಇವರಿಗೆ ತುಂಬ ಕ್ರಿಟಿಕಲ್ ಆದಾಗ ಹಾಸ್ಪಿಟಲಲ್ಲಿ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ಗೌತಮ್ ಸರು ನೀವೇನೇ ಡೊನೇಟ್ ಮಾಡಿ ಅಂತ. ಆವಾಗ ನಮಗೆ ತುಂಬ ಭಯ ಇತ್ತು ಫಸ್ಟ್ ಸ್ಟಾರ್ಟಿಂಗು. ಬಟ್ ಡಾಕ್ಟರು ನೀಟಾಗಿ ಅಡ್ವೈಸ್ ಮಾಡಿದ್ರು. ಡಾಕ್ಟರ್ ಗೌತಮ್ ಸರ್ ಅವ್ರ ಟೀಮು ತುಂಬ ನಮಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಅಡ್ವೈಸ್ ಮಾಡಿದ್ರು. ನಮ್ಮಲ್ಲಿರೋ ಭಯ ಎಲ್ಲ ಹೋಗ್ಲಾಡಿಸಿ ಏನಾಗಲ್ಲ, ಲೈವ್ ಡೋನರು ತುಂಬ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ಮೇಲೆ ನಮ್ಮ ಮನೆಯವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಪ್ಕೊಂಡು ನಾವು ಒಪ್ಕೊಂಡು ಡೊನೇಟ್ ಮಾಡಿದ್ವಿ. ಅದಕ್ಕೆಲ್ಲ ಕಾರಣ ಗೌತಮ್ ಸರ್ ಮತ್ತೆ ಸ್ಪರ್ಶ ಹಾಸ್ಪಿಟಲ್ ಯಶವಂತಪುರ. Overall, Divya's liver was compatible and it was of good quality, so we could transplant him at the right time. Though his post-op course was little stormy, now he is doing very well. Donor also is doing very well. She is off any medication at this moment. ಸ್ಪರ್ಶ ಹಾಸ್ಪಿಟಲ್ ಯಶವಂತಪುರ ನನಗೆ ತುಂಬ ಸ್ಪೆಷಲ್ಲು. ಡಾಕ್ಟರ್ ಗೌತಮ್ ಕುಮಾರ್ ಅವರ ಟೀಮು ನನಗೆ ಹೊಸ ಜೀವನನೇ ಕೊಟ್ಟಿದೆ, ಹೊಸ ಲೈಫ್ ಕೊಟ್ಟಿದೆ. ಅವರು ಅಡ್ವೈಸ್ ಮಾಡಿದ ರೀತಿ ನನಗೆ ತುಂಬ ಹೆಲ್ಪ್ ಆಯಿತು. ನಾನು ಮರುಜನ್ಮ ಪಡೆದಿದ್ದೀನಿ. ಸ್ಪರ್ಶ ಹಾಸ್ಪಿಟ್ಲು ಡಾಕ್ಟರ್ ಗೌತಮ್ ಅವರಿಗೆ ಕೃತಜ್ಞನಾಗಿರುತ್ತೇನೆ.